ಹಕ್ಕಿನ ಬೇಟೆಯಾಡಿ ರೆಕ್ಕಿನ ಸುಲಿಬೇಕು ಅನ್ಕೊಂಡಿದ್ದೆ. ಆದ್ರೆ ಈ ಹಕ್ಕಿನ ಬಟ್ಟೆ ಬಿಚ್ಚಿ ಬೇಟೆಯಾಡ್ತೀನಿ. ಏ ಪಾರು ಅದೆಂತಾರು ದಟ್ಟಡನಿಯಲ್ಲಿ ಒಬ್ಳೆ ಗಟ್ಟಿ ಹೆಜ್ಜೆ ಇಟ್ಕೊಂಡು ಹೊಟ್ಟಿದ್ಯಲ್ಲ, ಏನು ಇಷ್ಟೊತ್ತಲ್ಲಿ? ಏ ಪಾಪಿ, ಯಾಕೋ ಬೆನ್ನಿಗೆ ಬಿದ್ದು ಬೇತಾಡ್ತಾರೆ? ಯಾವತ್ತೂ ನಾನು ಬೆನ್ನಿ ಹಿಂದೆ ತಿರುಗ್ತಾ ಇರ್ತೇನೆ. ಇಷ್ಟು ವಯಸ್ಸಾದ್ರೂ ನಿನಗೆ ಸಂಸ್ಕಾರನೇ ಬರಲಿಲ್ವಲ್ಲೋ? ಗೋರಿ ಕಟ್ಟಿದ್ರು ಸಂಸ್ಕಾರ ಬರದೇ ಇರೋ ಜಾತಿ ಕಣೆ ಇದು. ನೀನು ಹೇಳೋ ತುಚ್ಛ ಮಾತುಗಳಿಂದ ನನಗೆ ಬುದ್ಧಿ ಬರುತ್ತಾ? ಸಾಧ್ಯನೇ ಇಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ ಪಾರು, ಒಂದೇ ಒಂದ್ಸಲ ಈ ದೇಹದ ರುಚಿಗಳ ಸರಿಬೇಕಂತ ಮನಸ್ಸು ಹಾಗೆ ಹಿಡಿದು ಮಾತಾಡು. ನಾನು ಯಾರು ಗೊತ್ತಾನೆ? ಈ ಊರಿನಲ್ಲಿ ಮರ್ಯಾದೆಯಿಂದ ಬಾಳ್ತಾ ಇರೋ ರುದ್ರ ನಾಯಕನ ಧರ್ಮ ಪತ್ನಿ ನಾನು. ಮಾತಾಡಿದ್ರೆ ಸಾಕು, ರುದ್ರ 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 ಅವನೇನು ಮನುಷ್ಯನ? ಅವನು ನನ್ನ ಹಾಗೆ ಮನುಷ್ಯನ ತಾನೆ. ನಂದಲ್ಲಿರುವ ಸುಖ ಅವನು ಏನ್ ಕಾಣಿಸ್ತಾನೆ? ಅವ್ನು ನೋಡಕ್ಕಾದ್ರೂ ಗಂಡಸರ ತರ ಕಾಣಿಸ್ತಾನೆ. ನಿಂದು ಒಂದು ಬಾಳೆನಲ್ಲೇ 5 ನಿಮಿಷ ನೋಡು. ಹೊಡಿ ಮೊದಲು ಪಾದಕ್ಕಿರ್ತೀನಿ. ಬೆಂಕಿ ಹಚ್ಚು ನಿನ್ನ ಆಸ್ತಿ ಅಂತಸ್ತಿಗೆಲ್ಲ. ನಿನ್ನ ಆಸ್ತಿ ಅಂತಸ್ತು, ನಿನ್ನ ಐಶ್ವರ್ಯ ನನ್ನ ಚಪ್ಪಲಿಗೆ ಸಮಾನ. ನೋಡು, ಪದೇ ಪದೇ ಇದೇ ರೀತಿ ಅಡ್ಡಗಟ್ತಾ ಇದ್ರೆ ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ವಿಷಯ ಗೊತ್ತಾದ್ರೆ ಬೀದಿ ಬೀದಿಲಿ ಹುಚ್ಚನಾಯ್ತಾರೋ ಓಡಾಡ್ಸಿ ನಿನ್ನ ಹೊಡಿತಾರೋ. ಮಾತಾಡಿದ್ರೆ ಸಾಕು, ಗಂಡ ಮಕ್ಕಳ ಏನು ಊರೊಳಗೆ ನೀನು ಗಂಡ ಮಕ್ಕಳು ಹೊಟ್ಟೆ ದೊಡ್ಡ ಗಂಡಸರೆ. ನಾವೆಲ್ಲ ಹೇ ಪಾರು, ಕಾದು ಕಾದು ಸೋತ್ ಹೋಗಿದ್ದೀನಿ. ಸೋತ್ ಹೋಗಿರೋ ಈ ಮನಸ್ಸಿಗೆ ಓಯಾಸಿ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ತೀನಿ. ಯಾಕೋ ಏನೋ ಗೊತ್ತಿಲ್ಲ, ಮನದಲ್ಲಿರೋ ಆಸೆ ನಾನು ನಿನ್ನ ಮುಂದೆ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದೀನಿ. ನನಗೂ ನಿನಗೂ ಯಾವ ಬಂಧನ ಗೊತ್ತಿಲ್ಲ. ಒಟ್ಟಲ್ಲಿ ನಿನ್ನ ದೇಹದ ಸುಖಾನ ಚಿಂಚಾಗಿ ಸರಿ. ಇದುವರೆಗೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿರುವ ಹೆಣ್ಣನ್ನು ನೋಡಿಕೊಂಡು ನಾನು ಆ ಗುಂಪಿಗೆ ಸೇರಿದವಳಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಬೇಡವಾದ ವಿಷಯ ನನಗೆ ಬೇಕಾಗೇ ಇಲ್ಲ. ಬಗ್ಗೆ ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ನೋಡು, ಮರ್ಯಾದೆಯಿಂದ ದಾರಿ ಬಿಟ್ರೆ ಸರಿ, ಎಂದಿದ್ರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಈಗ 25 ವರ್ಷಗಳ ಹಿಂದೆ ನನ್ನ ಕೈಯಿಂದ ಇದೇ ರೀತಿ ನಿನ್ನ ಮುಖ ವಿಚಾರವಾಗಿ ಗೊತ್ತಿತ್ತು ನನಗೆ ಕರೀತಾ ಇದೆಯೋ? ಗೊತ್ತಿತ್ತು ಮತ್ತೆ ಈ ಕೆಲಸಕ್ಕೆ ಹಾಕಿದ್ರೆ ಒಂದು ಸಲ ಆದರೂ ನನ್ನನ್ನು ಪಿತ್ತದಲ್ಲಿ ಒಯ್ದು ಬೆತ್ತಲೆ ಮಾಡಬೇಕಂತ ಆಸೆ ಕಡೆ. ಯಾಕೋ ಏನೋ ಗೊತ್ತಿಲ್ಲ ಕಡೆ. ಎದುರು ಬಂದಾಗ ನಿನ್ನನ್ನು ಕಚ್ಚಿ ತಿನ್ನಬೇಕಂತ ಆಸೆ ಈ ಎದೆಯಲ್ಲಿ ಉಕ್ಕುತ್ತೆ. ಆದ್ರೆ ನಿನ್ನನ್ನು ಹೊತ್ತೈದು ನನ್ನ ಆಸೆ ತೀರಿಸ್ಕೊಳ್ಬೇಕು ದೊಡ್ಡ ಮಾತಲ್ಲ. ಆದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಮನಸ್ಸು ಬಿಚ್ಚಿ ಹಾಡಬೇಕು ಅಂತ ಅನ್ಸುತ್ತೆ. ಅದೇ ನನ್ನ ತಪ್ಪು ಅಂತ ಅನ್ನಿಸ್ತಾ ಇದೆ. ಒಂದು ಹೆಣ್ಣಾಗ್ಲಿ ಒಂದು ಹಣ್ಣಾಗ್ಲಿ ಕಣ್ಣು ಮುಂದೆ ಸಿಕ್ಕಾಗ, ಕೈಯಲ್ಲಿ ಇದ್ದಾಗ ನಗುಕ್ಕಂತ ಹಾಕಬೇಕು ವಿನಃ ಹರಿಕತೆ ಪುರಾಣ ಹೇಳಬಾರ್ದಾಗಿತ್ತು. ತಪ್ಪು ಮಾಡಿದೆ ಪಾರು, ನೋಡ್ತಾ ಇರು. ಏನು ಮುಂದೆ ಈ ಭೈರತಿಯ ರೌದ್ರ ನರ್ತನ
से उसको रात कहते हैं, भगीरथी दिखला तो शकुनी मामा कहते हैं। ನೋಡ್ತಾ ಇರು, ಇದ್ರ ಸೀನ್ ಹೇಗಿರುತ್ತೆ ಅಂತ